ಸಾವನ್ನ ಗೆದ್ದು ಹೊಸ ಬದುಕು ಕಟ್ಟಿಕೊಂಡ ಸುಪ್ರೀಂ ಹೀರೋ ಶಶಿಕುಮಾರ್ ಬಗ್ಗೆ ನಿಮಗೆ ತಿಳಿಯದ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ನಿಮಗೆ ತಿಳಿಸಿಕೊಡ್ತೀವಿ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ತೆರೆ ಮೇಲೆ ಎಲ್ಲರನ್ನ ರಂಜಿಸುವ ಕಲಾವಿದರಿಗೆ ಮುಖದ ಸೌಂದರ್ಯ ಕೂಡ ಮುಖ್ಯವಾಗುತ್ತದೆ. ನೋಡಲು ಸುಂದರವಾಗಿದ್ದು ಪ್ರತಿಭೆ ಇದ್ದರೆ ಆ ನಟ ಪ್ರೇಕ್ಷಕರ ಮೆಚ್ಚುಗೆ ಪಡೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದೇ ರೀತಿ ತನ್ನ ಸೌಂದರ್ಯ ನಟನೆ ಮೂಲಕ ದೊಡ್ಡ ಅಭಿಮಾನಿ ಬಳಗ ಹೊಂದಿದ ಚಂದನವನದ ಚಂದದ ನಟ ಸುಪ್ರೀಂ ಹೀರೋ ಶಶಿಕುಮಾರ್ ಅಂದು ಕಾಲದಲ್ಲಿ ಸ್ಟಾರ್ ನಟರಾಗಿ ಮಿಂಚಿದ ಶಶಿಕುಮಾರ್ ಬಾಳಿನಲ್ಲಿ ಒಂದು ಅಪಘಾತ ಬಿರುಗಾಳಿಯಂತೆ ಹೇಳುತ್ತದೆ. ಇದರಿಂದಾಗಿ ಅವರು ಸಾಕಷ್ಟು ನೋವು ಹಾಗೂ ಕಷ್ಟಗಳನ್ನು ಎದುರಿಸಿದ್ದಾರೆ. ಎಲೆ ಶಶಿಕುಮಾರ್ ಜೀವನದ ಬಗ್ಗೆ ನಿಮಗೆ ತಿಳಿದ ವಿಷಯಗಳನ್ನ ನಾವಿಲ್ಲಿ ತಿಳಿಸಿಕೊಡ್ತೀವಿ ವೀಕ್ಷಕರೇ. ಹೌದು, ಬರೀ 7-8 ವರ್ಷದಲ್ಲಿ 75 ಸಿನಿಮಾಗಳನ್ನ ಮಾಡಿದ ಶಶಿಕುಮಾರ್ ದೊಡ್ಡ ಸ್ಟಾರ್ ಆಗಿದ್ರು. ಅವರ ಸಾಕಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದವು. ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರುವ ನಟರಲ್ಲಿ ಪ್ರಮುಖರಾಗಿದ್ರು. ಹೀಗೆ ಎಲ್ಲ ಚೆನ್ನಾಗಿದೆ ಎನ್ನುವಾಗಲೇ 1998 ಜುಲೈ 31ರಂದು ಒಂದು ಅಪಘಾತಕ್ಕೆ ಒಳಗಾದ್ರು. ಬಾರೋ ನನ್ನ ಮುದ್ದಿನ ಕೃಷ್ಣ ಎಂಬ ಸಿನಿಮಾದ ಶೂಟಿಂಗ್ ಮುಗಿಸಿ ಬರ್ತಿದ್ದ ಶಶಿಕುಮಾರ್ಗೆ ಮಗಳು ಐಶ್ವರ್ಯ ಫೋನ್ ಮಾಡಿ ಐಸ್ ಕ್ರೀಂ ತರಲು ಹೇಳಿದ್ದರಂತೆ. ಹೀಗಾಗಿ ತಮ್ಮ ಮಾರುತಿ ಕಾರ್ನಲ್ಲಿ ರಾತ್ರಿ 9 ರಿಂದ 10 ಗಂಟೆ ಸಮಯದಲ್ಲಿ ಶಿವಾನಂದ ಸರ್ಕಲ್ ಬದಿ ಹೋಗುತ್ತಿದ್ದಾಗ ಸಣ್ಣದಾಗಿ ಮಳೆ ಬೀಳುತ್ತಿತ್ತು. ಅವರ ಕಾರಿನ ಎದುರಿನಿಂದ ಅವರ ಕಣ್ಣಿಗೆ ಲೈಟ್ ಬಿತ್ತು. ಕಣ್ಣು ಬಿಡಲು ಆಗದೆ ಮುಂದೆ ಇನ್ನೊಂದು ಗಾಡಿ ಬರುತ್ತಿದೆ ಅದು ಎಂದು ಸ್ಟೇರಿಂಗ್ ಬಲಕ್ಕೆ ತಿರುಗಿಸಿಕೊಂಡಿದ್ರಂತೆ. ಆಮೇಲೆ ಕಣ್ಣು ಬಿಟ್ಟು ನೋಡಿದರೆ ಅವರು ಆಸ್ಪತ್ರೆಯಲ್ಲಿ ಇದ್ದರಂತೆ. ಅಂದಹಾಗೆ ಶಶಿಕುಮಾರ್ ಕೇವಲ 30 ಕಿಲೋಮೀಟರ್ ವೇಗದಲ್ಲಿ ಬರುತ್ತಿದ್ರು. ಈ ಬಗ್ಗೆ ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಹೇಳಿದರು. ಕಾರು ಅಪಘಾತದಿಂದಾಗಿ ಶಶಿಕುಮಾರ್ ಮುಖಕ್ಕೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಮುಖವೆಲ್ಲ ರಕ್ತಮಯವಾಗಿದ್ದ ಅವರಿಗೆ ಸತತ 8 ಗಂಟೆ ಶಸ್ತ್ರಚಿಕಿತ್ಸೆ ಮಾಡಿಸಲಾಗಿತ್ತು. ಡಾಕ್ಟರ್ ಚಲಾನಿ ಎಂಬುವರು ಶಶಿಕುಮಾರ್ಗೆ ಮರುಜೀವ ನೀಡಿದ್ರು. ಆದರೂ ಅಪಘಾತದ ತೀವ್ರತೆಗೆ ಶಶಿಕುಮಾರ್ ಮುಖ ನೋಡಲು ಆಗದಿರುವ ಹಾಗಾಯಿತು. ಅಲ್ಲಿಂದ ಶಶಿಕುಮಾರ್ ಬದುಕಿನಲ್ಲಿ ಬಿರುಗಾಳಿ ಬಂದು ಈ ಸಂದರ್ಭದಲ್ಲಿ ಅವರು ಆರ್ಟಿ ನಗರದ ಬಾಡಿಗೆ ಮನೆಯೊಂದರಲ್ಲಿ ವಾಸಿಸ್ತಾ ಇದ್ರು. ಅಪಘಾತ ನಂತರ ಶಶಿಕುಮಾರ್ಗೆ ಡ್ಯಾನ್ಸ್ ಹಾಗೂ ನಟನೆ ಮಾಡಲಾಗಲ್ಲ ಎಂಬ ಸುದ್ದಿಗಳು ಹಬ್ಬಿದ್ದವು. ಇದರಿಂದ ಸಿನಿಮಾ ಅವಕಾಶಗಳು ಕೈತಪ್ಪಿದ್ದವು. ಸ್ಟಾರ್ ಹೀರೋ ಆಗಿದ್ದ ಅವರು ಅಪಘಾತದಿಂದಾಗಿ ಹಣವಿಲ್ಲದೆ ಸ್ನೇಹಿತರ ಬಳಿ 10,000ಕ್ಕಾಗಿ ಕೈಚಾಚಿದ್ರು. ಆದರೆ ಯಾರು ಕೂಡ ಅವರ ಸಹಾಯಕ್ಕೆ ಬರಲಿಲ್ಲ. ಶಶಿಕುಮಾರ್ ಕರೆ ಮಾಡಿದರೆ ಎಲ್ಲಿ ದುಡ್ಡು ಕೇಳ್ತಾನೋ ಅಂತ ಎಲ್ಲರೂ ದೂರವಾಗ್ತಿರಂತೆ. ಆಗಲೇ ಅವರಿಗೆ ಪ್ರಪಂಚವೆಂದರೆ ಏನು ಎಂಬುದು ಅರಿವಾಗ್ತಂತೆ. ಈ ಎಲ್ಲ ಘಟನೆಗಳಿಂದ ನೊಂದ ಅವರು ಡಿಪ್ರೆಷನ್ ಹೋದರಂತೆ. ಅವರು ತಮ್ಮ ಮುಖ ನೋಡಿಕೊಳ್ಳಬಾರದು ಎಂದು ಮನೆಯಲ್ಲಿ ಒಂದು ಕನ್ನಡಿಯೂ ಇರಲಿಲ್ಲವಂತೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಇರುತ್ತಿದ್ದರಂತೆ. ಈ ರೀತಿ ಇದ್ದ ಶಶಿಕುಮಾರ್ ಕ್ರಮೇಣ ಚೇತರಿಸಿಕೊಂಡರು. ಬಳಿಕ ಹಬ್ಬ ಸಿನಿಮಾದಲ್ಲಿ ನಟಿಸಲು ಜಯಶ್ರೀ ಹಾಗೂ ರಾಜೇಂದ್ರ ಬಾಬು ಅವರು ಅವಕಾಶ ನೀಡಿದರು. ಈ ಸಿನಿಮಾ ಹಿಟ್ ಆಗುವುದರ ಜೊತೆಗೆ ಅವರ ಕರಿಯರ್ ಮತ್ತೊಂದು ಅವಕಾಶ ನೀಡಿತು. ಹೌದು, ಖಳನಾಯಕ ಹಾಗೂ ನಾಯಕ ಹಾಗೂ ಪೋಷಕ ನಟನಾಗಿ ಅಭಿನಯಿಸಿದ ಶಶಿಕುಮಾರ್ ಇತ್ತೀಚಿನ ವರ್ಷಗಳಲ್ಲಿ ಅಷ್ಟಾಗಿ ಯಾವುದೇ ಸಿನಿಮಾಗಳಲ್ಲಿ ಅಭಿನಯಿಸಿರಲಿಲ್ಲ. ಆದರೆ ಆಗಸ್ಟ್ 15ರಂದು ತೆರೆ ಕಂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಯಾಣ ಸಖಿ ಸಿನಿಮಾದಲ್ಲಿ ಅವರು ನಾಯಕನ ತಂದೆ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಬಹಳ ವರ್ಷಗಳ ನಂತರ ಅವರನ್ನ ತೆರೆ ಮೇಲೆ ನೋಡಿದ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯನ್ನ ಪಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಿಜ ಜೀವನದಲ್ಲಿ ಶಶಿಕುಮಾರ್ ಅನುಭವಿಸಿದ ಕಷ್ಟಗಳನ್ನ ನೀವೇನ್ ಹೇಳ್ತೀರಾ? ಈ ಒಂದು ಶಶಿಕುಮಾರ್ ಕಷ್ಟವನ್ನ ಅನುಭವಿಸಿ ನೋವನ್ನ ಉಂಡು ಈ ರೀತಿ ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಹೆಸರನ್ನ ಮಾಡಿದ್ದಾರೆ. ಸೊ ಇವರಿಗೆ ಆಡ್ಸ್ ಆಫ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನೀವೇನಾದ್ರು ನಟ ಶಶಿಕುಮಾರ್ ಅವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.